ಎಂದರೆ ಭಕ್ತಿ, ರಾಮ ಎಂದರೆ ಶಕ್ತಿ, ರಾಮ ಎಂದರೆ ಸತ್ಯ, ರಾಮ ಎಂದರೆ ಸ್ನೇಹ, ರಾಮ ಎಂದರೆ ಒಲವು, ರಾಮ ಎಂದರೆ ಗೆಲುವು. ಸಮಸ್ತ ನಾಡಿನ ರೈತ ಕೂಲಿ ಕಾರ್ಮಿಕರಿಗೆ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಹಿಂದೂಗಳ ಹೃದಯ ಸಾಮ್ರಾಟ, ಮಾತು ತಪ್ಪದ ಹೃದಯವಂತ ಹಾಗೂ ಮರ್ಯಾದಾ ಪುರುಷೋತ್ತಮ ಹಾಗೂ ದಶರಥ ಮಹಾರಾಜರಾದಂತಹ ಶ್ರೀರಾಮನ ಅನುಗ್ರಹ ಈ ಒಂದು ರೈತ ಕೂಲಿ ಕಾರ್ಮಿಕರ ಮೇಲೆ ಇರಲಿ. ಈ ವರ್ಷ ಉತ್ತಮವಾದ ಮಳೆಯಾಗಲಿ, ರೈತರು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗಲಿ, ರೋಗಗಳಿಂದ ಬೆಳೆಗಳು ರಕ್ಷಣೆಯಾಗಲಿ, ಯಾವುದೇ ರೀತಿಯ ಶತ್ರುತ್ವ ಇಲ್ಲದಂತೆಯೇ ಸ್ನೇಹದಿಂದ ಈ ಒಂದು ದೇಶ ಬೆಳೆಯಲಿ, ಪ್ರಪಂಚದಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ, ಶ್ರೀಮಂತರ ಆಟಕ್ಕೆ ಅಮಾಯಕರ ಬಲಿಪಶುವಾಗುವುದನ್ನು ನಿಲ್ಲಿಸಲಿ. ರಾಮ ರಾಮ ಎಂದರೆ ರಾಮ ಬರುವನು, ರಾಮನ ಹಿಂದೆ ಹನುಮನು ಇರುವನು, ರಾಮ ಜಪ ಮಾಡಿದರೆ ಹನುಮನ ಜಪ ಮಾಡಿದಂಗೆ ಏನು ಇನ್ನೂ ಮುಂತಾದಂತಹ ಒಂದು ಭಕ್ತಿ ಭಾವ ಇರುವಂತಹ ಶ್ರೀರಾಮನವಮಿಯನ್ನು ಭಕ್ತಿ ಭಾವದಿಂದ ಆಚರಣೆ ಮಾಡುವ ಮುಖಾಂತರ ನಮ್ಮ ಭಕ್ತಿಯನ್ನು, ಹಿಂದೂಗಳ ಭಕ್ತಿಯನ್ನು, ಶ್ರದ್ಧಾಭಕ್ತಿಯಿಂದ ಶ್ರೀರಾಮನವಮಿಯನ್ನು ಆಚರಣೆ ಮಾಡುತ್ತಾ ಈ ಒಂದು ದೇಶದಲ್ಲಿ ಶಾಂತಿ ನೆಲೆಸಲಿ, ಪ್ರಪಂಚದಲ್ಲಿ ನಡೆಯುತ್ತಿರುವ ಯುದ್ಧ ನಿಲ್ಲಲಿ, ಅಮಾಯಕರ ಪ್ರಾಣ ನಿಲ್ಲಲಿ. ಮತ್ತೊಮ್ಮೆ ಸಮಸ್ತ ರೈತ ಕೂಲಿ ಕಾರ್ಮಿಕರ ಬದುಕಿಗೆ ಶ್ರೀರಾಮನವಮಿಯು ಹೊಸ ಉರುಪು ನೀಡಲಿ ಅಂತೇಳಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಹಿಂದೂಗಳ ಸಾಮ್ರಾಟ, ಹೃದಯವಂತ, ಮಾತು ತಪ್ಪದಂತಹ ಒಂದು ಶ್ರೀರಾಮನ ಹಬ್ಬದ ಶುಭಾಶಯಗಳೊಂದಿಗೆ ಈ ವರ್ಷ ಉತ್ತಮವಾದ ಬೆಳೆಯಾಗಲಿ, ರೈತರ ಬದುಕು ಹಸನಾಗಲಿ, ಕೂಲಿ ಕಾರ್ಮಿಕರ ಬದುಕು ಹಸನಾಗಲಿ, ಆರೋಗ್ಯ ನೆಲೆಸಲಿ, ಶಿಕ್ಷಣ ಇರಲಿ ಅಂತೇಳಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾರೆ.